ರಫೇಲ್ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಭ್ರಷ್ಟಾಚಾರದ ಕೂಪದಲ್ಲಿದ್ದಾರೆ. ಅವರ ಕೆಲವು ನಾಯಕರು ಜಾಮೀನು ಮೇಲೆ ಹೊರಗಡೆ ಇದ್ದಾರೆ ಅಂತ ಕೂಡ ಇವತ್ತು ಹೇಳಿದ್ದಾರೆ ಸರ್. ನೋಡಿ, ರಫೇಲ್ ಅಪಪ್ರಚಾರ ನಾವು ಮಾಡ್ತಾ ಇದ್ದೇವ? ಡಾಕ್ಯುಮೆಂಟ್ಸ್ ಇವೆ, ಇದು ಸದನದಲ್ಲಿ ಹೇಳಿದ್ದೇವೆ. ಏನಿದು ಅಪಪ್ರಚಾರ ಮಾಡೋಕ್ಕೇನು ಹೊರಗಡೆ ಮಾತಾಡಿದ್ದೇವ? ಬೀದಿ ಮೇಲೆ ಮಾತಾಡಿದ್ದೇವೆ? ಸದನದ ಒಳಗಡೆ ಮಾತಾಡಿದ್ದೇವೆ, ಸದನ ಹೊರಗಡೆ ಮಾತಾಡಿದ್ದೇವೆ, ಜನರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇವೆ. ಇದು ಅದರಲ್ಲಿ ಅವರ ಕಳ್ಳತನ ಸಿಕ್ಕಿದೆ. ಸಿಕ್ಕ ಮೇಲೆ ಇವತ್ತು ನೀವು ಕಳ್ಳರಿದ್ದೀರಿ ಅಂತ ಹೇಳಿಕೊಂಡು ನಿಮ್ಮ ಕಳ್ಳತನವನ್ನು ಮುಚ್ಕೊಳ್ಳೋಕ್ಕೆ ಇನ್ನೊಬ್ಬರ ಮೇಲೆ ಆಪಾದನೆಗಳನ್ನು ಮಾಡಿಕೊಂಡು ಸುಳ್ಳು ಆಪಾದನೆಗಳನ್ನು ಮಾಡಿಕೊಂಡು ಹೊರಡ್ತಾ ಇದ್ರಿ. ಒಂದು. ಎರಡನೇದು, ನಿಮ್ಮ ಜಾಮೀನು ಮೇಲೆ ಇರ್ತಕ್ಕಂಥವ್ರು ನ್ಯಾಷನಲ್ ಹೆರಾಲ್ಡ್ ವಿತ್ ವೆಂಜನ್ಸ್ ನೀವು ಕೇಸ್ ಹಾಕಿರಿ. ಅದು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಒಂದು ಪತ್ರಿಕೆ. ಯಾವ ಕಾಲದಲ್ಲಿ ನಿಮ್ಮ ನಾಲ್ಗೆ ಇರಲಿಲ್ಲ BJPಗೆ, RSSಗೆ. ದೇಶಕ್ಕಾಗಿ ನೀವು ಒಂದು ಮಾತು ಆಡಲಿಲ್ಲ ಆ ಟೈಮ್ನಲ್ಲಿ. ಅಂಥ ಸಂದರ್ಭದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 3 ಕಡೆ ಪತ್ರಿಕೆಗಳನ್ನು ತೆಗೆದು ಜನರಿಗೆ ಎಚ್ಚರಗೊಳಿಸ್ತಕ್ಕಂಥದ್ದು, ಜಾಗೃತಗೊಳಿಸ್ತಕ್ಕಂಥದ್ದು, ಒಕ್ಕಟ್ಟುಗಳು ಮಾಡ್ತಕ್ಕಂಥ ಕೆಲಸ ಮಾಡಿದ್ದು. ಅದರ ಮೇಲೆ ನೀವು ಒಂದೊಂದು ಫಾಲ್ಸ್ ಕೇಸ್ಗಳು ಹಾಕ್ಕೊಂಡು ಅವರಿಗೆ ಯಾವುದೇ ರೀತಿಯಿಂದ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥ ಪ್ರಯತ್ನ ನಿಮ್ಮ ನಡೆದಿದೆ. ಅದು ಇದರಿಂದನೇ ತೋರಿಸ್ತಾ ಇದೆ ಎಷ್ಟು ನಿಮ್ಮ ವಿಚಾರಗಳನ್ನು ಸಂಕುಚಿತವಾಗಿವೆ ಮತ್ತು ಎಷ್ಟೊಂದು ಪೊಲ್ಯೂಟೆಡ್ ವಿಚಾರ ನಿಮ್ಮಲ್ಲಿವೆ. ಇದರಿಂದ ಗೊತ್ತಾಗ್ತದೆ. ಮತ್ತೊಮ್ಮೆ ಪ್ರಧಾನಿ ಮಂತ್ರಿನ ಆಗಬೇಕು ಅಂತ ಅಮಿತ್ ಶಾ ಕರೆ ಕೊಟ್ಟಿದ್ದಾರೆ ಸರ್. ಇವತ್ತು ಮತ್ತೆ ಅವರೇ ಆಗಬೇಕು ಅಂತ ಅಮಿತ್ ಶಾ ಅವರು BJP ಕಾರ್ಯಕರ್ತರಿಗೆ ಇವತ್ತು ಸಮ್ಮೇಳನದಲ್ಲಿ ಕರೆ ಕೊಟ್ಟಿದ್ದಾರೆ. ಮತ್ತೆ ಮಾಡಬೇಕು ನೋಡ್ರಿ, ಅಮಿತ್ ಶಾ ಅವ್ರ ಪಕ್ಷದ ಅಧ್ಯಕ್ಷ ಆಗಿ ಅವರು ಹೇಳ್ತಾರೆ. ತೀರ್ಮಾನ ಮಾಡೋರು ಯಾರು? ಜನತಾ ಜನಾರ್ದನ್, ಜನರು ಮಾಡ್ತಾರೆ. ಅದಕ್ಕೆ 2019 ಚುನಾವಣೆ ಬರ್ತಾ ಇದೆ. ಜನ ತೀರ್ಮಾನ ಮಾಡ್ತಾರೆ. ಅಲ್ಲಿವರೆಗೆ ಕಾಯಲಿ. ಪ್ರತಿಯೊಂದಕ್ಕೂ ರಿನ್ಯೂವಲ್ ಸರ್ಟಿಫಿಕೇಟ್ ಇವರೇ ತೊಗೊಂಡು ಓಡಾಡಿದ್ರೆ ಅದು ಸರಿಯಲ್ಲ. ಕೊನೆ ಕ್ವಶನ್ ಸರ್, ರಾಜ್ಯದಲ್ಲಿ ಸಂಕ್ರಾಂತಿಯ ಬಗ್ಗೆ ಆಪರೇಷನ್ ಕಮಲ ಆಗುತ್ತೆ, ಮತ್ತೆ ಸರ್ಕಾರ ರಚನೆ ಆಗುವಂಥದ್ದು ಗೋಹಾಪೋಹ ಓಡಾಡ್ತಿದೆ ಸರ್. ಇದ್ರ ಜೊತೆಗೆ ಇದ್ದಾರೆ ಸರ್ ಕಾಂಗ್ರೆಸ್ ಅಲ್ಲಿ ಬಂಡಾಯ ಶಾಸಕರು. ಅವ್ರ ಜೊತೆಗೆ ನೋಡಿ, ಪಾಪ ಅವರು ಪ್ರತಿ ಸಲ ಈಗ ಇದೇ ಹೇಳ್ಕೋತ ಹೊಂಟಿದ್ದಾರೆ. ಇವತ್ತು ಬೀಳ್ತದೆ, ನಾಳೆ ಬೀಳ್ತದೆ, ನಾಡ್ದು ಹೀಗೆ ಅಂದ್ಕೊಂಡು ಹೋದರು. ಈಗ ಸುಮಾರು 4-5 ತಿಂಗಳು ಆಗೋಯ್ತು. ಇನ್ನೂ ಸಂಕ್ರಾಂತಿ ಅಂತಾರೆ. ಸಂಕ್ರಾಂತಿ ಕ್ರಾಂತಿ ಮಾಡ್ತೀವಿ ಅಂತ. ಕ್ರಾಂತಿನೂ ಇಲ್ಲ. ಸಂಕ್ರಾಂತಿ ಮಾಡ್ಬೋದು ಅವ್ರ ಮನೆಗೆ ಹಬ್ಬ, ಬಟ್ ಕ್ರಾಂತಿ ಅಂತೂ ಆಗಲ್ಲ. ಯಾರೂ ಕಾಂಗ್ರೆಸ್ ಬಿಟ್ಟು ಹೋಗೋದಿಲ್ಲ. ಇದು ಸರ್ಕಾರ ಭದ್ರವಾಗಿದೆ, ಕೆಲಸ ಮಾಡಬೇಕು ಮತ್ತು ಒಂದು ನೀತಿ, ಒಂದು ತತ್ವದ ಮೇಲೆ ನಿಂತಂಥ ಸರ್ಕಾರ ಇದೆ. ಇದಕ್ಕೆ ಚ್ಯುತಿ ಬರ್ತಕ್ಕಂಥ ರೀತಿಯಲ್ಲಿ ಯಾರೂ ಕೂಡ ವರ್ತಿಸೋದಿಲ್ಲ. ಎಲ್ಲರೂ ಒಕ್ಕಟ್ಟಾಗಿ ಹೋಗ್ತಾರೆ. ನಮ್ಮ ಪಕ್ಷದ ಮುಖಂಡರು ಅಷ್ಟೇ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಅಷ್ಟೇ ಒಂದೇ ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾರೆ. 2 ಪಾರ್ಟಿಗಳ ಸರ್ಕಾರ ಇದ್ದ ಮೇಲೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ತವೆ. ಅದಕ್ಕಾಗಿ ನಾವು ಈ NDA ಸರ್ಕಾರದಲ್ಲಿ ಒಬ್ರಿಗೊಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಈಗ ಪಾಸ್ವಾನ್ ಕೊಡ್ತಾ ಇಲ್ಲ, ಕೆಲವು ವಿಷಯದ ಮೇಲೆ ಕೊಡ್ತಾ ಇದ್ದಾರೆ. ಕುಸುವಾ ಕೊಟ್ಟು ಹೊರಗೆ ಬಂದಿಲ್ಲ. ಪಟೇಲ್ ಪಾರ್ಟಿ, ಅದು ಯಾವುದು ಹಮ್ ಪಾರ್ಟಿನ ಇಲ್ಲ, ಉತ್ತರ ಪ್ರದೇಶದಲ್ಲಿ ಇನ್ನೊಂದು ಪಾರ್ಟಿ ಇದೆ. ಅದು ಅವರ ನಾಯಕರೆಲ್ಲರೂ ಸೇರಿ ಅವರು ಟೀಕೆ ಮಾಡ್ತಾರೆ. ಸೊ ಮೊದಲ ಅವ್ರ ಬಳಿ ಕೂಡ ಈ ಭಿನ್ನಾಭಿಪ್ರಾಯಗಳಿವೆ. ಅದೇ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ ನಮ್ಮ ಪಕ್ಷದಲ್ಲೂ ನಮ್ಮ ಸರ್ಕಾರದಲ್ಲೂ ಇರ್ತವೆ. ಬಟ್ ಎಲ್ಲ ಮುಖಂಡರಿಗೆ ಗೊತ್ತಿದೆ, ನಾವು ಒಂದು ತತ್ವದಗೋಸ್ಕರ ಒಂದು ಕಡೆ ಸೇರಿದ್ದೇವೆ. ಅದನ್ನು ಉಳಿಸ್ಕೊಂಡು ಹೋಗಬೇಕು, ಬೆಳೆಸ್ಕೊಂಡು ಹೋಗಬೇಕು ಅಂಥೇಳಿ ಎಲ್ಲರ ಇಚ್ಛೆ ಇದೆ.